ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಇವತ್ತಿನ ನನ್ನ ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಅಮ್ಮಂದ ಬರ್ತಡೇ ಇರೋದ್ರಿಂದ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಟ್ಟಕ್ಕೆ ಹೋಗೋದಿರಲಿ, ಬೆಟ್ಟದ ಕಡೆ ಸುಳಿವು ಹಾಕೋಕ್ಕೂ ನಮ್ಮನ್ನ ಪೊಲೀಸವ್ರು ಬಿಡ್ತಿರ್ಲಿಲ್ಲ. ನಿನ್ನೆ ಅವ್ವ ತಂದಿರೋ ಮಾವಿನ ಹಣ್ಣು ನನ್ನ ಮಕ್ಕಳು ಇಬ್ಬರು ಚೆನ್ನಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೌಸಿಗೆ ಅದ್ದು ಮುಚ್ಚಿ ತಿಂತಾಯಿದ್ರು. ಸರಿ ಬೇಗ ಮಲ್ಕೊಳ್ಳಿ, ನೀಟ್ ಬೇಗ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಮಲಗಿಸಿದ್ದೆ. ಸರಿ ಮಾರ್ನಿಂಗ್ ಎದ್ದು ನೋಡೋಣ ಹೆಂಗಿದೆ ಸಿಚುವೇಶನ್ ಅಂತ ಇದ್ದು ಈಚೆ ಬಂದು ನೋಡಿದ್ರೆ ಯಪ್ಪ ಫುಲ್ಲು ಪೊಲೀಸ್ನವ್ರಂತೂ ಕ್ರೌಡು. ಆಚೆಯಿಂದ ಬರೋ ಜನಗಳಿಗೆ ಅವರೇ ಬೈದು ಕಳಿಸಿ ಪಾಪ ಅವ್ರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದಾರೆ. ಇನ್ನು ನಮ್ಮನ್ನು ಎಲ್ಲಿ ಬಿಡ್ತಾರೆ, ನಮ್ಮನ್ನು ನೀರು ಸಹ ತರಕ್ಕೆ ಬಿಡ್ತಾಯಿಲ್ಲ. ನಾವು ಅದೇ ಏರಿಯಾದವ್ರು ಅಂದರೂ ಕೇಳಂಗೆ ನೀರನ್ನೂ ತರಕ್ಕೆ ಬಿಡ್ತಿಲ್ಲ ಅಂತ ಇಂಥೊಬ್ಬರು ಪೊಲೀಸರು ಬಿಡಿಸ್ಕೊಟ್ರು. ಸೊ ಇಲ್ಲೊಬ್ಬರು ನೋಡಿ ಹೋಗೋಣ ಕೇಳ್ಕೊಂಡಂತ ಇರೋ ಥರ ಹೋದರು. ಬಟ್ ಇವರೇ ಬೈಸ್ಕೊಂಡು ವಾಪಸ್ ಬಂದಿರೋದನ್ನ ನೋಡಿ ನೀವೇ ಕೇಳಿಸ್ಕೊಳ್ಳಿ. ಈ ಕಡೆ ಮೇಯ್ನ್ ಎಂಟ್ರೆನ್ಸಲ್ಲಿ ಈ ಕತೆ ಆಗಿತ್ತು. ಅಟ್ಲೀಸ್ಟ್ ಪಾದದ ಹತ್ರ ಸ್ಟೆಪ್ಸ್ ಹತ್ರ ಹೋಗಿ ಕೈ ಮುಕ್ಕೊಂಡು ಹೋಗೋಣ. ಯಾಕೋ ಮನಸ್ಸು ತುಂಬ ಸರಿ ಇಲ್ಲ, ತುಂಬ ಅಳ್ಬೇಕು ಅನಿಸ್ತಿದೆ. ಬೇಗ ರೆಡಿ ಆಗಿರೋದ್ರೆ ನನ್ನ ಮಕ್ಕಳಂತ ಪೊಲೀಸ್ನವ್ರು ಹಚ್ಚೋದು ಕಿರ್ಚೋದು ನೋಡ್ಕೊಂಡೇ ಕಾಲ ಕಳೀತಾಯಿದ್ರು. ನನ್ನ ಚಿಕ್ಕ ಮಗಳಿಗಂತೂ ಅಂಥದ್ದು ಏನು ಕ್ರೇಜೋ ಗೊತ್ತಿಲ್ಲ. ಇರಮ್ಮ ಹೋಗೋಣ ಅಂತ ಪೊಲೀಸ್ನವರು ಅಲ್ಲಿ ಜನಗಳು ಅರ್ಚಾಡೋದೇ ನೋಡ್ತಿಲ್ಲ. ನಡಿಯೇ ಬೇಗ ಹೋಗೋಣ, ನಂಗೆ ಮನಸ್ಸು ಸರಿ ಇಲ್ಲ, ಬೇಗ ಹೋಗೋಣ ಅಂದರೂ ಕೇಳ್ತಿಲ್ಲ ಪೊಲೀಸ್ನವರು. ಸರಿ ಅಂತೇಳಿ ಆ ಕಡೆ ಕತೆ ಆದರೆ ಮೇನ್ ಎಂಟ್ರೆನ್ಸಲ್ಲಿ ಇಲ್ಲಿ ಸ್ಟೆಪ್ಸ್ ಹತ್ರ ಇನ್ಯಾವ ಕತೆ ಇರುತ್ತೋ ಅಂತ ನೋಡೋಣ ಅಂತ ಬಂದರೆ ಇಲ್ಲ, ಅದಕ್ಕಿನ್ನ ಡಬ್ಬಲ್ ಕತೆ. 1 ಕಿಲೋಮೀಟ್ರಿಂದನೇ ಪಾರ್ಕಿಂಗ್ ಇತ್ತು. ಪೊಲೀಸ್ನವ್ರಂತೂ ನಮ್ಮನ್ನೇ ತಿನ್ನಂಗೆ ನೋಡ್ತಿದ್ರು. ಪಾರ್ಕಿಂಗ್ ಜಾಗ ಇಲ್ಲ, ನೀವು ಆ ಕಡೆ ಹೋಗಿ ಅಂತ. ಇಲ್ಲಿ ನೋಡಿ ಕುಂಕುಮ ಮೆಟ್ಲಿಗತ್ತವರು ಪಾಪ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಸಾರ್ತಿದ್ದಾರೆ ತಗೊಳ್ಳಿ ಅಂತ. ಬಟ್ ನಾವೇನು ಸ್ಟೆಪ್ಸ್ ಕುಂಕುಮ ಹತ್ತಿರಲಿಲ್ಲ. ಯಾವ ಕಡೆ ನೋಡಿದ್ರು ಜನಗಳು ಕಾಣಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಪೊಲೀಸರು ಅಂತ ಕಾಣಿಸಿದ್ರು. ಅದ್ರ ಮಧ್ಯೆ ಇವ್ರದ್ದೇನೋ ಸಭೆಗಳು ಬೇರೆ ಆರಂಭಿಸಿದ್ರು. ಕೇಳಿ ಇವ್ರದ್ದು ಮೀಟಿಂಗ್ ಬೇರೆ, ಇವತ್ತು ಅಮ್ಮಂದು ಹುಟ್ಟಿದಬ್ಬ ಅಂತ. ಏನು ವರದಂತಿ ಚಾಮುಂಡೇಶ್ವರಿಯ ಅಮ್ಮನ ಹುಟ್ಟಿದಬ್ಬ ಇದೆ. ಎಲ್ಲರೂ ಸಡಗರದಿಂದ 3 ಗಂಟೆಯಿಂದಲೇ ಮೆರವಣಿಗೆ ನೋಡಲಿಕ್ಕೆ ಹೋಗಿದ್ದಾರೆ. ಚಿನ್ನದ ಮೆರವಣಿಗೆ ಇವತ್ತು, ಹಂಗಾಗಿ ಎಲ್ಲರೂ ಹೋಗಿದ್ದಾರೆ. ನಮ್ಮ ಪೌರ ಕಾರ್ಮಿಕರು ಅವತ್ತು ಭಾಷಣ ಕೇಳೋಷ್ಟು ಟೈಮ್ ಇರಲಿಲ್ಲ. ಹಂಗೆ ಇವ್ರನ್ನ ಒಂದು ಕ್ಯಾಪ್ಷಲ್ ಮಾಡ್ಕೊಂಡೆ. ಇವರೊಬ್ಬರು ನಮ್ಮ ಮೈಸೂರಲ್ಲಿ ಇಲ್ಲ ಅಂದರೆ ನಮ್ಮ ಮೈಸೂರನ್ನ ಇಷ್ಟು ಚೆನ್ನಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ನೋಡೋದಿರಲಿ, ಪಕ್ಕಕ್ಕೆ ಹೋಗೋ ಗಬ್ಬಡಿತದ್ದು ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನಮ್ಮ ಮೈಸೂರಿನವ್ರಿಗೆ. ಥ್ಯಾಂಕ್ಸ್ ಹೇಳ್ತಾ ನನ್ನ ಮಕ್ಕಳಿಗೆ ಇವ್ರು ಯಾರೋ ವಿಭೂತಿ ಹಚ್ಚಿದ್ರು, ಅದನ್ನು ಹಾಕ್ಸ್ಕೊಂಡು ಮುಂದೆ ಪಾದ ಹತ್ರ ಅಮ್ಮನ ವಿಗ್ರಹ ಹತ್ರ ಬಂದ್ವಿ. ಬಟ್ ಅಲ್ಲೂ ಫುಲ್ ರಶ್ ಇತ್ತು. ಕೈ ಮುಗಿಯೋದಿರಲಿ, ನೋಡೋಕ್ಕೂ ಸುಧಾ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಅಷ್ಟು ರಶ್ ಇದ್ದರು. ಸೊ ಅಂತ ಇಂದು ಕೈ ಮುಗಿದೆ ಕುಂಕುಮ ಹಚ್ಕೊಂಡು ಮುಂದೆ ಹೋಗೋಣ. ಒಂದು 2 ಅಜ್ಜ ಅನ್ಕೊಂಡು ಹೋಗುವಾಗ ಅಲ್ಲಿ ಯಾರೋ ಪ್ರಸಾದ ಕೊಡ್ತಿರೋ ನನ್ನ ಮಕ್ಕಳಿಗೆ. ಪ್ರಸಾದ ಇಸ್ಕೊಂಡು ಹಂಗೆ 1-2 ಸ್ಟೆಪ್ಸ್ ಹತ್ಕೊಂಡು ಮುಂದೆ ಹೋದರು. ಅಲ್ಲೂ ಚಾಮುಂಡವ್ವಂದು ಒಂದು ವಿಗ್ರಹ ಇತ್ತು, ಅದಕ್ಕೂ ಕೈ ಮುಗಿದು ಪುರೋಹಿತರ ಹತ್ರ ಕುಂಕುಮ ಹಾಕ್ಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ಇಲ್ಲೂ ಕೂಡ ಬಾಳಿನ ಪ್ರಸಾದವಾಗಿ ಕೊಡ್ತಿದ್ರು. ಅಮ್ಮನ ಹುಟ್ಟಿದಬ್ಬ ಅಂದರೆ ಕೇಳಬೇಕಾ, ಬಾತು ಕೇಸರಿ ಬಾತ್ ಎಲ್ಲೆಲ್ಲ ಅನಿಸ್ತಾನೆ ಇರ್ತಾರೆ. ಬಟ್ ಇಲ್ಲಿ ಈಸ್ಕೊಳ್ಳೋಕೆ ಟೈಮ್ ಇರಲಿಲ್ಲ, ಮಕ್ಕಳು ಸ್ಕೂಲ್ ಟೈಮ್ ಆಗೈತೆ, ವಾಪಸ್ ಹೋದ್ವಿ. ಫುಲ್ ರಶ್ ಇತ್ತು. ಹಂಗೂ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಅಪ್ಪಾಜಿ ನೋಡಲೇಬೇಕು ಅಂದ್ಕೊಂಡು ಅಪ್ಪಾಜಿ ಹತ್ರ ಬಂದೆ. ಯಾಕೋ ಫುಲ್ ಮನಸ್ಸು ತುಂಬ ಸರಿಯಿಲ್ಲ, ಅಳ್ಬೇಕು ಅನಿಸ್ತಿತ್ತು. ಯಾಕಂದರೆ ನನಗೆ ತುಂಬ ಚುಚ್ಚು ಮಾತಾಡೋ ಜನಗಳು, ನಂಗೆ ಮೋಸ ಮಾಡೋ ಜನಗಳೇ ತುಂಬ ಜಾಸ್ತಿ ಆಗ್ತಿದ್ದಾರೆ. ಯಾಕಂತ ಗೊತ್ತಿಲ್ಲ, ನನ್ನ ಟೈಮ್ ಚೆನ್ನಾಗಿದೆಯೋ ಇಲ್ಲ ಅವರೇ ಹಿಂಗೋ ಇಲ್ಲ ನಾನೇ ಸರಿಯಿಲ್ಲೋ ಅರ್ಥ ಆಗಿಲ್ಲ. ಸೊ ಅದನ್ನು ನಾನು ಅಪ್ಪಾಜಿ ಹತ್ರ ಹೇಳ್ಕೊಂಡು ಹತ್ಬಿಟ್ಟು ಬಂದರೆ ನಂಗೆ ಅಪ್ಪಾಜಿನೇ ಮಡ್ಲಲ್ಲಿ ಮನ್ಸ್ಕೊಂಡು ಸಮಾಧಾನ ಮಾಡಿದಷ್ಟು ಫೀಲ್ ಆಗುತ್ತೆ. ಹಂಗಂತೇಳಿ ಅಪ್ಪಾಜಿ ಹತ್ರ ಬಂದು ನಮಸ್ಕಾರ ಮಾಡಿಕೊಂಡು ಫುಲ್ ರಶ್ ಇತ್ತು. ಅಲ್ಲೂ ಗುರುವಾರ ಆಗಿರೋದ್ರಿಂದ ಅಲ್ಲೂ ಪ್ರಸಾದ ತೀರ್ಥ ಅಕ್ಷತೆ ಅಂತ ಇಸ್ಕೊಂಡು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಬರೋಷ್ಟರಲ್ಲಿ ಜನ ಫ್ರೀ ಆಗ್ತಾರೆ ಅಂದ್ಕೊಂಡು ಒಂದು 3 ಪ್ರದಕ್ಷಿಣೆ ಹಾಕಿ ಒಂದು 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ. ಯಾಕೋ ಅಪ್ಪಾಜಿನ ಇನ್ನೊಂದ್ಸರಿ ಹತ್ತಿರದಿಂದ ನೋಡಬೇಕು ಅನ್ನಿಸ್ತು. ಅಪ್ಪಾಜಿನ ಹತ್ತಿರದಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರು. ಹೇಳ್ಕೊಂಡು ಯಾಕೆ ಅಪ್ಪಾಜಿ ನನ್ನ ಹತ್ರಕ್ಕೆ ಇಂಥವರೆಲ್ಲ ತಂದುಬಿಡ್ತೀಯಾ, ಈ ಚುಚ್ಚು ಮಾತುಗಳಿಂದ ನನ್ನ ದೂರ ಇರಿಸಿ ಕೇಳೋಕ್ಕಾಗ್ತಿಲ್ಲ ಅಂತ ಹತ್ಕೊಂಡು. ಇವತ್ತು ನನ್ನ ಮಗಳಿಗೆ ಯಾವುದೋ ಒಂದು ಸಾನ್ಸ್ಕ್ರಿಟ್ ಟೆಕ್ಸ್ಟ್ ಬುಕ್ ಬೇಕಿತ್ತು. ಸೊ ಅದನ್ನು SPM ಕಾಲೇಜಿಂದ ಒಬ್ಬರು ಸರ್ ಕೊಡ್ತೀನಿ ಅಂತ ಹೇಳಿದರು, ಅಲ್ಲಿಗೆ ಬಂದಿದ್ದೆ. ಸೊ ಹಂಗೆ ಒಂದು ಸ್ಟೂಡೆಂಟ್ ಕೈಲಿ ಕೆಳಗಡೆ ಕೊಟ್ಟು ಕಳಿಸಿದ್ರು. ಅದನ್ನ ಈಸಿ ನನ್ನ ಮಗಳು ಕೊಟ್ಟು ಪಾರ್ಲರು ಬಂದು ಇವತ್ತು ಹೋಗಿವೇನೋ ಹಾಕಿಲ್ಲ, ಸಿಂಪಲಾಗಿ ದೀಪ ಹಚ್ಚಿದೆ, ಮನಸ್ಸು ಸರಿ ಇರಲಿಲ್ಲ. ತಂದಿರೋ ಚಿತ್ರಾನ್ನ